ಏನೇ ಮಾಡು ಹೆದರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು ನೀ ಏನೇ ಮಾಡು ಹೆದರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು. ಈಗ ತಹಸೀಲ್ದಾರ್ ನೀವಾ ನಿಮ್ ಪಕ್ಕದಲ್ಲಿ ಕೂತಿರೋರ? ಹೌದು, ಅವರು ನಿಮ್ಗೆ ಹಾಗಾದ್ರೆ ಅವ್ರಿಗೆ ಚಾರ್ಜ್ ಕೊಟ್ಬಿಟ್ಟು ನೀವು ಬಿಟ್ಬಿಡಿ. ಅವ್ರ ಕೈಲಿ ಪಾಠ ಹೇಳಿಸ್ಕೊಂಡು ಉತ್ತರ ಹೇಳೋ ಹಂಗಿದ್ರೆ ಅವರೇ ಕೆಲಸ ಮಾಡ್ಲಿ. ಅವರು ನಿಮ್ಗೆ ಪಕ್ಕದಿಂದ ಕೋಚಿಂಗ್ ಕೊಡೋ ಹಾಗಿದ್ರೆ ಹಾಗಾದ್ರೆ ಇದು ಡಿಫ್ಯಾಕ್ಟ್ ಅವರೇ ನಡೆಸ್ತಾ ಇದಾರ ನಿಮ್ ತಾಲೂಕು? ರಾಜ್ಯದಲ್ಲಿ ಇಲ್ಲದೆ ಇರೋ ಸಮಸ್ಯೆ ಏನಾದ್ರು ನಿಮ್ಗೆ ಹೇಳ್ತಾ ಇದ್ದೀರಾ? ಎಲ್ಲಾ ಕಡೆನೂ ಹಾಗೆ ಇರೋದು. ಅಲ್ಲಿ ಇಲ್ಲದೆ ಇರೋದ್ರಲ್ಲಿ ಬೇರೆ ಎಲ್ಲಿ ಸ್ಟಾಫೇ ಇಲ್ಲ, ಅಲ್ಲಿ ನಿಮ್ಗಿಂತ 4 ಪಟ್ಟು ಕೆಲಸ ಆಗಿದೆ. ನೀವು ಹುಬ್ಬಳ್ಳಿ ಶಹರದಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ. ಇರೋದ್ರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಭರ್ತಿ ಆಗಿರೋದು ವರ್ಕಿಂಗ್ ಹ್ಯಾಂಡ್ಸ್ ಇರೋದು ನಿಮ್ ತಾಲೂಕಲ್ಲಿ. ಅದೇನೋ ಹೇಳ್ತಾ ಇದ್ರಲ್ಲ, ಕುಣಿಯೋದಕ್ಕೆ ಬರದೆ ಸ್ಟೇಜ್ ಅಂಕು ಡೊಂಕಿದೆ ಅಂತ ಹೇಳಿ. ಈ ರೀತಿ ವೀಕ್ಷಕರೇ, 9 ಎಪಿಸೋಡಿನಲ್ಲಿ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳಿ ಧಾರವಾಡದ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಹಾಕಿದ್ವಿ. ಕಡೆಗೆ ಅದ್ಭುತವಾಗಿ ಸ್ಪಂದನೆ ಕೂಡ ಆಗಿದೆ. ಈಗ ಆ ಜಾಗ ಏನಿದೆಯಲ್ಲ, ನಿಜವಾಗ್ಲೂ ಸರ್ವೇ ಜನ ಸುಖಿನ ಭವಂತು ಅನ್ನೋ ರೀತಿಯಲ್ಲಿ ಆಗಿದೆ. ಬಹಳ ಅದ್ಭುತವಾಗಿ ಚೇಂಜಸ್ ಆಗಿದೆ. ಈಗ DDLR ಹಾಗೆ ADLR ಅವರೆಲ್ಲ ಸಿಕ್ಕಾಪಟ್ಟೆ ಶ್ರಮ ಪಟ್ಟು ಯಾರ್ಯಾರು ಅಲ್ಲಿ ಒಂದು ರೀತಿಯಿಂದ ಭಾಗಿಯಾಗಿದ್ದಾರೆ ಅಥವಾ ಆ ಪಬ್ಲಿಕ್ ಜೊತೆಗೆ ಏನಾದ್ರೂ ಹಂಗೆ ಸ್ವಲ್ಪ ಮೇಲೆ ಕೆಳಗೆ ಕೈ ಆಡಿಸೋರಿದ್ದಾರೆ ಅವರನ್ನ ಸಹಿತ ಗುರುತಿಸಿ ಎಲ್ಲವನ್ನ ಸರಿ ಮಾಡ್ತಾ ಇದ್ದಾರೆ. ಇದರ ಒಂದು ಎಪಿಸೋಡ್ ಅನ್ನ ಗರುಡ ಸಾರ್ ಮಾಡುತ್ತೆ. ವೀಕ್ಷಕರೇ, ಕೃಷ್ಣ ಬೈರೇಗೌಡರು ಅದ್ಭುತವಾದ ವ್ಯಕ್ತಿ, ಒಳ್ಳೆ ಸಚಿವರು. ಆದರೆ ಎಲ್ಲೇ ಒಂದು ಕಡೆ ಅವರು ತಮ್ಮ ಪವರನ್ನು ಸರಿಯಾಗಿ ಉಪಯೋಗಿಸಿಲ್ವೋ ಅಥವಾ ಕದರನ್ನು ತೋರಿಸಿಲ್ವೋ ಗೊತ್ತಿಲ್ಲ. ಒಂದಿಷ್ಟು ಮಾಧ್ಯಮದ ಮುಂದೆ ಅವರ ಮಾತುಗಳನ್ನು ಹಾಗೆ ಈ ಪ್ರಸಾರ ಮಾಡಿದ ಕೆಲವೊಂದು ತುಣುಕುಗಳನ್ನು ಬಿಟ್ಟರೆ ಎಲ್ಲಿ ಆಪರೇಷನ್ ಸಕ್ಸಸ್ಸು ಪೇಷಂಟ್ ಡೈಡ್ ಅನ್ನೋಂಗೆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಬಾರಿ ಇವರು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ನಂತರ ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ನೋಡ್ಬೋದು, ಹೆಚ್ಚು ಇವರೇ ರಾರಾಜಿಸ್ತಿರ್ತಾರೆ. ಅಂದರೆ ಈಗ ಹೇಳ್ತಾರಲ್ಲ, ಆಗ್ಲಿ ಬಿಟ್ರೆ ಅವ್ರು ಏನು ಬರ್ತಾರೆ, ಒಂದಿಷ್ಟು ಪಬ್ಲಿಸಿಟಿ ತೊಗೊತಾರೆ ಹೋಗ್ತಾರೆ ಅನ್ನೋ ಅರ್ಥದಲ್ಲಿ ಕೆಲವೊಂದು ಇಲಾಖೆಗಳು ಏನಾಗಿದೆಯಲ್ಲ, ಬಂದು ಹೋದ್ಮೇಲೆ ಕೂಡ ಅದೇ ರೀತಿಯಿಂದ ರಬ್ಬರ್ ಎಳೆದು ಬಿಟ್ಟಾಗ ಹೆಂಗಿರ್ತದೆ ಹಾಗೆ ಆಗ್ಬಿಟ್ಟಿದೆ. ಈಗ ಸಚಿವರು ಮಾತ್ರ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಹೇಳಿದ್ರೆ ನಾ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಈ ಹುದ್ದೆ ನನಗೆ ಬೇಡ ಅಂತನ ಅರ್ಥ ಆಗುತ್ತಿಲ್ಲ. ಅದು ಏನೇ ಆಗಲಿ, ಇಲ್ಲಿ ಅವರು ಯಾವ ಸಚಿವ ಸ್ಥಾನ ತಗೊಂಡಿದ್ರು ಆ ಏರಿಯಾದಲ್ಲಿ, ಆ ಜ್ಯೂರಿಸ್ಡಿಕ್ಷನ್ ಅಲ್ಲಿ, ಆ ಪೋಸ್ಟಿಗೆ ಅವ್ರು ಎಲ್ಲೇ ಒಂದು ಕಡೆ ಇನ್ನೂ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಬಂದ್ರು ಹೋದ್ರು ಆಯಾರಾಮ್ ಗಯಾರಾಮ್ ಅನ್ನಂಗೆ ಆಗ್ತಾರೆ. ಇಲ್ಲಿ ಕೃಷ್ಣ ಬೈರೇಗೌಡರಿಗೆ ವಿಶೇಷವಾಗಿ ಇದನ್ನ ಹೇಳ್ತಾ ಇದ್ದೀನಿ, ನೀವು ನೋಡಿ ಈಗ ಎಲ್ಲೆಲ್ಲಿ ಹೋಗಿ ಬಂದಿದ್ರಿ, ಮತ್ತೆ ಸರ್ಪ್ರೈಸ್ ವಿಸಿಟ್ ಕೊಡಿ, ಅಲ್ಲಿ ಏನಾಗಿದೆ ನೋಡಿ. ಯಾಕಂದ್ರೆ ಇಲ್ಲಿ ಕೆಲವೊಂದು ಕಡೆ ಡಿಜಿಟಲೀಕರಣ ಆಗ್ತದೆ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಆಗಿಲ್ಲ. ನಾನು ಧಾರವಾಡದ ಸರ್ವೇ ಜನ ಸುಖಿನೋ ಭವಂತು ಅಂತ ಹಾಕಿದಾಗ 9 ಎಪಿಸೋಡ್ನಲ್ಲಿ ಹಾಕಿದ್ಮೇಲೆ 100% ನಾವು ಕೂಡ ಕೆಲವೊಂದು ಮಾಹಿತಿ ತಗೊಂಡು ಬಂದ್ಮೇಲೆ 100% ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈ ಒಣ ಏಜೆಂಟ್ಗಿರಿ ಕಿರಿಕುಗಳು ಎಲ್ಲ ಈಗ ಮೋಹನ್ ಶಿವಣ್ಣ ಅವರು ಇದಲ್ಲ DDLR ಬಂದ್ ಮಾಡಿಸಿದ್ದಾರೆ. ಹಾಗೆ ಅನಿಲ್ ಜಲ್ಗೇರಿ ಅವರು ಕೂಡ ಒಳ್ಳೆ ಸ್ಟ್ರಿಕ್ಟ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಈಗ ಹೋದಾಗ ಜನರು ಹೇಳಿದ ಮಾತ್ರ ನಿಜ. ಅದು ಕೆಲವೊಂದು ಕೇಸ್ಗಳು, ಆಂತರಿಕ ವಿಚಾರಗಳು ಏನೇ ಇರಲಿ, ಜನರು ಹೇಳಿದ ಮಾತ್ರ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಸರ್, ಅಲ್ಲಿ ಧಾರವಾಡದಲ್ಲಿ ಸಾಕಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಬೇರೆ ಕಡೆ ಆಗಬೇಕು. ಯಾಕಂದ್ರೆ ಇಲ್ಲಿ ಮಂಜುನಾಥ್ ಅವರನ್ನ ಕೊಂಚ ಎಚ್ಚರಿಸಬೇಕು ಸಚಿವರು. ಇಲ್ಲಾಂದ್ರೆ ಏನಾಗ್ತದೆ, ಅವರು ಕೂಡ ಅವ್ರಿಗೆ ಕೇವಲ ಧಾರವಾಡ ಒಂದೇ ಬರೋದಿಲ್ಲ ವ್ಯಾಪ್ತಿ, ಸಾಕಷ್ಟು ಅಂದ್ರೆ ಇಡೀ ಕರ್ನಾಟಕ ಅವ್ರಿಗೆ ಬರೋದ್ರಿಂದ. ಈಗ ಮೊನ್ನೆ ಒಂದು ವಿಡಿಯೋವನ್ನು ತೋರಿಸಿದ್ವಿ, ಅಲ್ಲಿ 50,000ದಿಂದ 1 ಲಕ್ಷ ಕೊಡಬೇಕು ಅನ್ನೋ ರೀತಿನಲ್ಲಿ. ಇವೆಲ್ಲವನ್ನ ನಾವು ತೋರಿಸಿದ ಮೇಲೆ ಕೊಂಚ ಕಣ್ಣು ತೆರೀಬೇಕು. ಯಾಕಂದ್ರೆ ಬ್ಲಾಕ್ ಮಾಡೋದ್ರಿಂದ
ಸಮಸ್ಯೆಗಳು ಬ್ಲಾಕ್ ಆಗೋದಿಲ್ಲ, ಉಲ್ಬಣ ಆಗ್ತವೆ ಅಂತ ಹೇಳ್ತಾ, ಕೃಷ್ಣ ಬೈರೇಗೌಡ್ರೆ ನೀವು ಸರ್ಪ್ರೈಸ್ ವಿಸಿಟ್ ಮಾಡ್ತಾನೆ ಇರಿ, ಜೊತೆಗೆ ಫಾಲೋ ಅಪ್ ಮಾಡ್ತಾ ಇರಿ. ಈ ಮೀಡಿಯಾದಲ್ಲಿ ಬಂದಮೇಲೆ ಮುಂದೆ ಏನಾಯಿತು ಅಲ್ಲಿಗೆ ಅಷ್ಟೇ ಸೀಮಿತವಾಗಿ ಇಟ್ಕೋಬೇಡಿ ನಿಮ್ಮ ಕೆಲಸಗಳನ್ನು. ಜೊತೆಗೆ ಏನೇನಾಯಿತು ನೀವು ರೈಟಿಂಗ್ನಲ್ಲಿ ತೋರಿಸ್ಬಿಡಿ. ಯಾರ್ದೋ ಬಿಡೆಗೆ ನೀವು ಕೊಂಚ ಬಂದಂಗೆ ಕಾಣ್ತಾ ಇದೆ, ಹಂಗಾಗಬಾರ್ದು. ಒಳ್ಳೆ ರೀತಿಯಿಂದ ನೀವು ನಿಮ್ಮ ಕಾಯಕ ಮಾಡಿ, ಯಾಕಂದ್ರೆ ಕಾಯಕವೇ ಕೈಲಾಸ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.